ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಇನ್ನೊಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಏನಪ್ಪ ಶಾಪಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾ ಇರ್ಬೋದು. ಎಸ್ ಹೌದು, ಎಷ್ಟೊಂದು ಜನ ಶಾಪಿಂಗ್ನಲ್ಲಿ ಎಷ್ಟು ಅಮೌಂಟನ್ನು ವೇಸ್ಟ್ ಮಾಡ್ಕೊಂಡಿದ್ದಾರೆ, ಲಾಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಯಾಕೆ ಅಂದರೆ ನಾನು ಎಷ್ಟೊಂದು ಸರಿ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ರಿಯಾಲಿಟಿ ಏನಪ್ಪ ಅಂತ ಅಂದರೆ, ಒಂದು 2 ವಸ್ತುನ ತೊಗೊಂಬರೋಕ್ಕೆ ಅಂತ ಹೋಗ್ತೀವಿ, ಬೇಕಾಗಿರೋದನ್ನ ಬೇಡದೇ ಇರೋ 10-15 ವಸ್ತುಗಳನ್ನ ತೊಗೊಬಂದಿಟ್ಟಿರ್ತೀವಿ. ಅದರಲ್ಲೂ ಇವಾಗ ಮೆಗಾ ಮಾರ್ಟು, ಡಿ ಮಾರ್ಟು, ವಿಶಾಲ್ ಮಾರ್ಟು, ಸೂಪರ್ ಮಾರ್ಕೆಟು, ಹೈಪರ್ ಮಾರ್ಕೆಟು ಎಲ್ಲ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ರೆ ಕಣ್ಣೆಲ್ಲ ತಣ್ಣಗಾಗ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ತಗೊತೀವಿ. ಸೊ ಇದೆಲ್ಲ ಆಗಬಾರ್ದು ಅನ್ನೋದಕ್ಕೆ ಕೆಲವೊಂದು ನನಗೆ ಗೊತ್ತಿರುವಂತಹ ಸಿಂಪಲ್ ಆದಂತಹ ಟಿಪ್ಗಳನ್ನ ಹೇಳ್ತೀನಿ. ಅದನ್ನು ನೀವು ಕೂಡ ಫಾಲೋ ಮಾಡಿ. ನಾನು ಆಲ್ರೆಡಿ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 2-3 ವರ್ಷಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೋ ಹಣವನ್ನು ಕೂಡ ಉಳಿತಾಯ ಮಾಡಿದ್ದೀನಿ. ಸೊ ಅದರಲ್ಲೂ ಈ ಹೆಣ್ಮಕ್ಳು ಏನಪ್ಪ ಅವ್ರದ್ದು ಬುದ್ಧಿ ಅಂದರೆ, ಒಂದು ನೋಡಿ ಇನ್ನೊಂದು ಆಸೆ ಪಡೋದು, ಅದು ಬಿಡೋದು, ಇನ್ನೊಂದು ಸಲ ತಗೊಳ್ಳೋದು. ಸೊ ಈ ಒಂದು ಕೆಟ್ಟ ಬುದ್ಧಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಅಂದರೆ ಲಿಸ್ಟನ್ನ ಮೇಂಟೈನ್ ಮಾಡೋದನ್ನ ಕಲೀರಿ. ನಾವು ಏನು ಲಿಸ್ಟ್ ತಗೊಂಡೋಗಿರ್ತೀವಿ ಅದನ್ನು ಕೈಯಲ್ಲೇ ಇಟ್ಕೊಳ್ಳಿ. ನಾನು ಹೋಗಲೇಬೇಡಿ ಅಂತ ನಾನು ಹೇಳ್ತಿಲ್ಲ, ಹೋಗಬೇಡಿ ಮಾರ್ಕೆಟ್ಗಳಿಗೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಕೈಯಲ್ಲಿ ಒಂದು ಲಿಸ್ಟನ್ನ ಇಟ್ಕೊಂಡು ಹಾಗೆ ಟ್ರಾಲಿಗಳನ್ನ ಅವಾಯ್ಡ್ ಮಾಡಿ. ಟ್ರಾಲಿಗಳನ್ನ ತೊಗೊಬಿಟ್ರೆ ಏನು ಮಾಡ್ತೀವಿ ಅಂದರೆ, ಖಾಲಿ ಕಾಣ್ತಾ ಇದೆಯಲ್ಲ, ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಅಂತ ಮಾಡ್ತೀವಿ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ. ಹ್ಯಾಂಡ್ ಬ್ಯಾಗ್ಸ್ ಬರುತ್ತೆ ನೋಡಿ, ಬ್ಯಾಸ್ಕೆಟ್ ಚಿಕ್ಕದು. ಸೊ ಅದನ್ನು ನೀವು ತಗೊಂಡು ಹೋಗೋದು ಉತ್ತಮ ಅಂತಲೇ ಅನ್ಬೋದು. ಸೊ ನಾವು ಏನು ಲಿಸ್ಟನ್ನ ಹಾಕ್ಕೊಂಡಿರ್ತೀವಿ ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಅದನ್ನು ಮಾತ್ರ ನೀವು ತಗೋಬೇಕು. ಇನ್ನು ನೆಕ್ಸ್ಟ್ ಟಿಪ್ ಬಂದು, ಕರೆದಿರೋ ಐಟಮ್ಸ್ಗಳು, ಪ್ಯಾಕ್ಡ್ ಆಗಿರುವಂತಹ ಕುರುಕಲು ತಿಂಡಿ ಏನಿರುತ್ತೆ ಆ ಐಟಮ್ಗೆ ದಯವಿಟ್ಟು ಹೋಗಬೇಡಿ. ಇನ್ನು ಮಕ್ಕಳನ್ನು ನೀವು ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ಟಾಯ್ಸ್ಗಳು ಯಾವುದು ಪರ್ಟಿಕ್ಯುಲರಾಗಿ ತಗೊಳ್ಬೇಕು ಅಂತ ನಿಮ್ಗೇನಾದ್ರು ಇತ್ತು ಅಂದರೆ ಮಾತ್ರ ತಗೊಳ್ಳಿ. ಇಲ್ಲ ಅಂದರೆ ಆ ಕಡೆ ತಲೆನೂ ಹಾಕಿ ಮಲ್ಗಕ್ಕೆ ಹೋಗ್ಬೇಡಿ ಮಕ್ಕಳನ್ನ ಕರ್ಕೊಂಡು. ಸೊ ಅದಾದ ನಂತರ ಗೊತ್ತಿರೋಂತಹ ಚಿಕ್ಕ ಪುಟ್ಟ ಅಂಗಡಿಗೆ ಹೋಗಿ ವಿಸಿಟ್ ಮಾಡೋದನ್ನ ಕಲೀರಿ. ಯಾಕೆಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವರು ಕೂಡ ತಮ್ಮ ಫ್ಯಾಮಿಲಿನ ನಡೆಸೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಬಂತು ಅಂತ ಅಂದರೆ, ನಾವು ಕ್ಯಾರಿ ಮಾಡುವಂತಹ ಬ್ಯಾಗನ್ನೇ ನಮಗೆ ಎಷ್ಟು ಸಾಮಾನನ್ನು ತೊಗೊಂಬರಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ ಆ ಸಾಮಾನಿಗೆ ಆಗುವಂತಹ ಒಂದು ಕ್ಯಾರಿ ಬ್ಯಾಗ್ನ ನೀವು ತೊಗೊಂಡೋಗೋದು ಉತ್ತಮ. ಯಾಕಂದರೆ ಅದ್ರ ಮೇಲೆ ಇನ್ನೊಂದು ಬ್ಯಾಗ್ ಬೇಕು ಅಂದರೆ 20 ರೂಪಾಯಿ ಕೊಡಬೇಕಲ್ವಾ. ಸೊ ಆ 20 ರೂಪಾಯಿಗೆ ಹೊಟ್ಟೆ ಉರ್ಕೊಂಡಾದರೂ ನಾವು ಶಾಪಿಂಗ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ತೀವಿ. ನನಗೆ ಇಷ್ಟೊಂದು ಸಲ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇದು ನೆಕ್ಸ್ಟ್ ಟಿಪ್. ಆದರೆ ಇನ್ನೊಂದು ಟಿಪ್ ಬಂದು, ತರಕಾರಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಶಾಪಿಂಗ್ಗೆ ಹೋದ್ರೂ ಕೂಡ ಮನೆ ಅಕ್ಕಪಕ್ಕ ಇರೋದನ್ನೇ ನೋಡಿ ಹೋಗಿ. ಅದಾದಮೇಲೆ ಲಾಸ್ಟ್ ಆ್ಯಂಡ್ ಸೂಪರ್ ಡೂಪರ್ ಆದ ಐಡಿಯಾ ಅಂದರೆ, ದುಡ್ಡು ಮಿನಿಮಮ್ ತೊಗೊಂಡೋಗಿ, ಮ್ಯಾಕ್ಸಿಮಮ್ ತೊಗೊಂಡೋಗ್ಬೇಡಿ. ಮ್ಯಾಕ್ಸಿಮಮ್ ಅಲ್ಲಿವರೆಗೂ ನಾವು ಶಾಪಿಂಗ್ ಮಾಡ್ಬೋದು ಅಂತ ಇರುತ್ತೆ. ಮಿನಿಮಮ್ ಅಂತ ಅಂದರೆ ಇಷ್ಟೇ ಮಾಡಬೇಕು ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಆಗಿ ಬಂದಿರ್ತೀವಿ. ಸೊ ಹಾಗಾಗಿ ತೊಗೊಂಡೋಗುವಂತಹ ಹಣವನ್ನು ಕೂಡ ಕಮ್ಮಿ ತೊಗೊಂಡೋದ್ರೆ, ನಮಗೆ ಸಾಮಾನಿಗೆ ಆಗುವಷ್ಟು ಹಣವನ್ನು ತೊಗೊಂಡೋದ್ರೆ ಸಾಲ ಮಾಡೋಕ್ಕೆ ಇಷ್ಟ ಇರಲ್ವಲ್ಲ. ಸೊ ಎಷ್ಟಿದೆ ಅಷ್ಟನ್ನು ಕೊಟ್ಬಿಟ್ಟು ತೊಗೊಂಡು ಬರೋದು ಉತ್ತಮ ಅನ್ನೋದು ನನ್ನ ಭಾವನೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಕೊಟ್ಟಂತಹ ಟಿಪ್ಸು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್